ಇದು ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಮೂಲ ಕಾರಣ ಸೀತಾ ಮೇಡಮ್ಮು. ಮೊದಲು ಅವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಹುಚ್ಚಿತ್ತು. ಆ ಹುಚ್ಚಿಗೆ ನಮ್ಮನ್ನೆಲ್ಲರನ್ನೂ ಸೇರಿಸ್ಕೊಂಡು ನಮ್ಮಂಥ ಕೆಲವು ಹುಚ್ಚರನ್ನ ಸೇರಿಸ್ಕೊಂಡಿದ್ದಾರೆ. ಸೊ ಧನ್ಯವಾದ ನಿಮಗೆ. ಸೊ ಮೊದಲು ಪ್ರೊಡ್ಯೂಸರು ಇಂಥ ಸಿನಿಮಾ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರು. ಅದ್ರ ಜೊತೆ ಹರ್ಷ ಸರ್ ಒಂದು ಒಳ್ಳೆ ಕತೆ ತಂದರು. ಸೊ ಮೊದಲು ನಾವು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ನಾನು ಚಿತ್ರಕಥೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರು ಹೇಳಿದರು, ಮೊದಲು ಪ್ರೊಡ್ಯೂಸರ್ದು ಒಂದು ಕಂಡೀಷನ್ ಇತ್ತು, ಒಂದು ಪೂರ್ವಗ್ರಹ ಪೀಡಿತ ಏನು ಇದ್ದಾವೆ ವಿಚಾರಗಳು ಅದನ್ನು ಪ್ರಶ್ನಿಸಬೇಕು ಅಂತ, ಅದಕ್ಕೆ ಉತ್ತರ ಕೊಡಬೇಕು ಅಂತಲ್ಲ, ಅದನ್ನು ಪ್ರಶ್ನಿಸಬೇಕು ಅಂತ ಇತ್ತು. ಸೊ ಅದ್ರ ಮೇಲೆ ನಾವು ಚಿತ್ರಕಥೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು 100% ಮಾಡಿದ್ದೀವಿ ಅಂತ ನಮ್ಮ ನಂಬಿಕೆ ಇದೆ. ಸೊ ಅದನ್ನು ಆಡಿಯನ್ಸು ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಬೇರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ಗಳು ಬರುತ್ತೆ ಅಥವಾ ಕೋರ್ಟ್ ಡ್ರಾಮಾಗಳು ಬರುತ್ತೆ, ಅದರಲ್ಲಿ ತರ್ಕ ಇರುತ್ತೆ, ವಾದ ಇರುತ್ತೆ, ಕ್ರೈಮ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಅಲ್ಲಿ ಇಲ್ಲದೆ ಇರೋದು ಇಲ್ಲಿ ಏನಾದರೂ ಹೊಸದಿದೆ ಅಂತ ಹೇಳಿಸಿದ್ರೆ ಅಂದ್ಕೊಂಡು ಅದು ನೀವು ಯಾಕೆ ಹೊಸದು ಹುಡುಕ್ಬೇಕು ಅಂದರೆ, ಪ್ರತಿ ಮನುಷ್ಯನಿಗೂ ಸಾಯೋ ಭಯಕ್ಕಿಂತ ಅವ್ನ ಮುಖವಾಡ ಎಲ್ಲಿ ಕಳಚಿ ಬೀಳುತ್ತೋ ಅಂತ ಒಂದು ಭಯ ಇರುತ್ತೆ. ಸೊ ಅದೇ ಈಗ ನಾರ್ಮಲಾಗಿ ಹೇಳ್ತಾರೆ ಗೊತ್ತಾ, ಮುಖವಾಡ ಕಳಚಿ ಬೀಳೋವರೆಗೂ ಎಲ್ಲವನ್ನೂ ಹರಿಶ್ಚಂದ್ರರೇ ಅಂತ. ಸೊ ಇಲ್ಲಿ ಇರೋ ಪ್ರತಿ ಪಾತ್ರಗಳು ಇಂಪಾರ್ಟೆಂಟ್ ಪಾತ್ರಗಳು, ಎಲ್ಲದಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ. ಎಲ್ಲ ಪಾತ್ರಗಳಿಗೂ ಅವ್ರ ಪ್ರೊಫೆಷನ್ ಇರ್ಬೋದು, ಬಟ್ ವೈಯಕ್ತಿಕ ಜೀವನ ಇರುತ್ತೆ, ಅದ್ರ ಮಧ್ಯೆ ಒಂದು ಮುಖವಾಡ ಇರುತ್ತೆ. ಪ್ರತಿ ಪಾತ್ರಗಳಿಗೂ ಎಲ್ಲಿ ನನ್ನ ಮುಖವಾಡ ಕಳಚಿ ಬೀಳುತ್ತೋ ಅಂತ ಭಯ ಏನಿದೆ, ಸೊ ಅದೇ ನಮ್ಮ ಸಿನಿಮಾದ ಕಥಾವಸ್ತು. ಸೊ ಈಗ ಜನ್ಜಿ ಆಗ್ಬೋದು, 90s ಆಗ್ಬೋದು, ಅಥವಾ ಒಬ್ಬ ಡಿಫೆನ್ಸ್ ಲಾಯರ್ ಆಗ್ಬೋದು, PP ಆಗ್ಬೋದು, ಬಟ್ ಅವ್ರದ್ದು ಒಂದು ವೈಯಕ್ತಿಕ ಜೀವನ ಇರುತ್ತೆ, ಬಟ್ ಅವ್ರ ಸಮಾಜಕ್ಕೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ. ಬಟ್ ಒಳಗಡೆ ಒಂದು ಭಯ ಕಾಡ್ತಾನೆ ಇರುತ್ತೆ ಯಾವಾಗಲೂ. ಅದೇ ನಮ್ಮ ಸಿನಿಮಾದ ಮೂಲ ಕಥಾವಸ್ತು. ನೀವು ಹೊಸದು ಏನಾದರೂ ಬಯಸ್ತೀರಾ ಅಂದರೆ, ಸೊ ಆ ಪಾತ್ರಗಳಲ್ಲಿ ಯಾವ ಥರ ಭಯ ಹುಟ್ಟುತ್ತೆ, ಸೊ ಆ ಭಯ ಬಂದಾಗ ಅವರು ನಿಜವಾದ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ, ಅಥವಾ ನಿಭಾಯಿಸೋದ್ರಲ್ಲಿ ಗೆಲ್ತಾರ ಸೋಲ್ತಾರ. ಸೊ ಈ ಥರ ಚಿತ್ರಕಥೆ ರನ್ ಆಗುತ್ತೆ. ಅದ್ರ ಜೊತೆಗೆ ಇದು ಕತೆ ಬಗ್ಗೆ ಮಾತಾಡ್ರೆ, ಇನ್ನು ಪಾತ್ರಗಳ ಬಗ್ಗೆ ಮಾತಾಡೋಕೆ ಹೋದರೆ ಸೊ ಅದಕ್ಕೆ ಇನ್ನೂ ಸಮಯ ಇದೆ. ಬಟ್ ರಘು ಸರು ಸಿಕ್ಕಿದ್ದು ನಮಗೆಲ್ಲರಿಗೂ ಒಂದು ಪುಣ್ಯದ ಇದು. ಸೊ ರಘು ಸರು ಟೀಮ್ಗೆ ಎಂಟ್ರಿ ಆದಮೇಲೆ ಅದ್ರ ಜೋಶು, ಅವ್ರ ಜೊತೆ ಕೆಲಸ ಮಾಡೋದು, ನಾವು ಇಷ್ಟರಲ್ಲಿ ಬಂದರೆ ಅವ್ರು ಇಷ್ಟರಲ್ಲಿ ಬಂದಿರ್ತಾರೆ. ಸೊ ಅದೊಂದು ಬೇರೆ ಮಜಾ. ಬಟ್ ಓವರಾಲ್ ಆಗಿ ಸಿನಿಮಾಗೆ ಇವ್ರು ಬೆನ್ನೆಲುಬು ಅಂತ ಹೇಳ್ಬೋದು. ಕಥೆಯಲ್ಲೇ ಆಗಲಿ ಮತ್ತು ಸರು ಆಫ್ ದ ಸ್ಕ್ರೀನ್ ಮತ್ತು ಆನ್ ದ ಸ್ಕ್ರೀನ್. ಈ ಪಾತ್ರ ರಘು ಸರ್ ಮಾಡೋ ಪಾತ್ರ ಸಿನಿಮಾದ ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಸೊ ಇಷ್ಟು ಮಾತ್ರ ಮಾತಾಡ್ಬೋದು, ಮಿಕ್ಕಿದ್ನ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಪ್ರಶ್ನೆ ಒಂದು ರೈಸ್ ಆಗುತ್ತೆ ಸರ್, ಉತ್ತರ ಯಾವತ್ತೂ ಇಂಡಿವಿಜುವಲ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಪ್ರಶ್ನೆನ ನೀವು ಹಿಂಗೆ ಯೋಚನೆ ಮಾಡಿ, ಈ ವಿಚಾರಕ್ಕೆ ಒಂದು ಪ್ರಶ್ನೆ ಇದೆ ಅಂತ ನಾವು ರೈಸ್ ಮಾಡ್ತೀವಿ. ಸೊ ಉತ್ತರಗಳನ್ನ ನಿಮ್ಮಿಂದ ನಾವು ನಿರೀಕ್ಷಿಸ್ತೀವಿ ಸರ್. ಇಲ್ಲ ನಿಜವಾಗ್ಲೂ ಇಲ್ಲ ಬರ್ತೀನಿ ಅಂತಲ್ಲ, ಇಲ್ಲ ನಾವೀಗ ನಾನು ಆಮೇಲೆ ನೆಕ್ಸ್ಟ್ ಅನಿವಾರ್ಯ ಅಂತೀವಿ, ಅನಿವಾರ್ಯ. ಆಮೇಲೆ ನಾವು ಅತ್ಯಗತ್ಯ ಅವಶ್ಯಕ ಯಾರು ಇದ್ರ ನಾವೇ ಒಂದು ಕರೆಕ್ಷನ್ ಮಾಡ್ಬಿಟ್ಟು ಚೆನ್ನಾಗಿದೆ ಕಣ್ರಿ ಅನಿವಾರ್ಯ ಅಂದ್ರೆ ಒಂದು ವರ್ಷ ಓಪನ್ ಆಯ್ತೀವಿ, ನೆಕ್ಸ್ಟ್ ಇವೆಲ್ಲ ಆಗುತ್ತೆ ಅಗತ್ಯ ಅವಶೇಷ. ಮೊನ್ನೆ ಸಂಪತ್ ಮೈತ್ರಿ ಅವರೇ ಬನ್ನಿ. ಅನಿವಾರ್ಯ ಏನು ಬರ್ತ್ನೇಮಲ್ಲ, ಒಂದಷ್ಟು ವಿಚಾರಗಳು ತಲೆಗೆ ಬಂದ ಮೇಲೆ ಯಾವುದಕ್ಕೂ ಒಂದು ಹೆಸರು ಅಂದರೆ ಯಾವುದಕ್ಕೂ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಕಡೆ ಫೀಡ್ ಆಗ್ತೀವಿ, ಒಂದು ಕಡೆ ಸಿಗಾಕೋತೀವಿ, ಅಥವಾ ನಮ್ಮ ಹೆಸರು ಹೇಳಿದ್ರೆ ಜನ ನಮ್ಮನ್ನು ಗುರುತಿಸೋದೇ ಬೇರೆ ಥರ ಆಗ್ತಾ ಇದೆ. ಸೊ ಅದಕ್ಕಾಗಿ ಒಂದು ವಿಚಾರ ಬರಲಿ ಅಂದ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ಸರ್. ಹೌದು ಸರ್, ಖಂಡಿತ ಸರ್, ಅದನ್ನೇ ಹೇಳೋದು, ನಮ್ಮ ಬೆನ್ನೆಲುಬು ಥರ ಇದ್ದಾರೆ.